ಕನ್ನಡದ ಕೀರ್ತಿ ಜಗತ್ತಿನಲ್ಲಿ ಉತ್ತುಂಗಕ್ಕೆ ಏರಲು ಪ್ರಮುಖ ಕಾರಣ ಚಾಲುಕ್ಯರು. ಇವರಿಗೆ ಪ್ರತಿಯೊಬ್ಬರೂ ಗೌರವ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಹಾಗೂ ಎಲ್ಲರಿಗೂ ನಮ್ಮ ನಮನಗಳು. ಚಾಲುಕ್ಯರ ಪ್ರಖ್ಯಾತ ದೊರೆ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಿಕೇಶಿ ಕೀರ್ತಿ ಅಜರಾಮರ. ನಾಡು ನುಡಿ ನೆಲ ಜಲ ಭಾಷೆಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡಿದ ಅಪ್ರತಿಮ ವೀರ. ಚಾಲುಕ್ಯರು ಅಪ್ಪಟ ಅಗ್ನಿವಂಶ ಕ್ಷತ್ರಿಯರು. ಇವರು ಅಶ್ವಮೇಧ ಯಾಗ, ರಾಜಸೂಯ ಯಾಗ ಇನ್ನಿತರೆ ಯಜ್ಞ ಕಾರ್ಯ ಮಾಡಿ ರಾಜ್ಯ ಮತ್ತು ಜನತೆಯ ಸುರಕ್ಷತೆಗೆ ಕಾಳಜಿ ವಹಿಸಿದವರು. ಚಾಲುಕ್ಯರ ಬಗ್ಗೆ ಹಲವಾರು ಇತಿಹಾಸ ವಿದ್ವಾಂಸರು ಗುರ್ಜರ ಅಗ್ನಿಕುಲದವರೆಂದು ದಾಖಲಿಸಿದ್ದಾರೆ. ಮೂಲತಃ ಇವರು ಚಲುಕ ಅಂದರೆ ನೀರಿನ ಪಾತ್ರೆ ಅರ್ಥಾತ್ ಬ್ರಹ್ಮನ ಕಮಂಡಲ, ಸಪ್ತ ಮಾತೃಕೆಯರ ಆರೈಕೆಯಲ್ಲಿ ಬೆಳೆದವರು, ಕಾರ್ತಿಕೇಯನ ರಕ್ಷಣೆಯಲ್ಲಿ ಬೆಳೆದವರು ಎಂದು ಶಾಸನೋಕ್ತವಾಗಿ ಹೇಳಿಕೊಂಡಿದ್ದಾರೆ. ಇದಲ್ಲದೆ ಮನವ್ಯ ಗೋತ್ರ ಹರತಿ ಪುತ್ರರೆಂದು ಹೇಳಿಕೊಂಡಿದ್ದು, ಹರತಿ ಎನ್ನುವಾಕೆ ಇವರ ಸಾಕು ತಾಯಿಯ ಸಮಾನರು ಎಂದರ್ಥ. ಸಾಕು ತಾಯಿಗೂ ಗೌರವ ನೀಡುತ್ತಿದ್ದರು. ಆದ್ದರಿಂದ ಎರಡೆರಡು ಗೋತ್ರ ಬಳಸುತ್ತಿದ್ದರು. ಮನವ್ಯ ಅರ್ಥಾತ್ ಮೂಲತಃ ಮನು, ಅದರ ಒಂದು ಶ್ಲೋಕ ಇಂತಿದೆ: ಸತಸ್ಯ ಚ ಕುಮಾರಕಸ್ಯ ಮನವ್ಯ ಗೋತ್ರ ಹರತಿಪುತ್ರ ದ್ವಿಪಕ್ಷ ಗೋತ್ರ. ಇವರೇ ಹೇಳಿಕೊಂಡಂತೆ ಎರಡೆರಡು ಗೋತ್ರ ಬಳಸುತ್ತಿದ್ದರು. ಹರತಿ ಯಾರೆಂದು ತಿಳಿಯಲು ನಾವು ಬೌದ್ಧ ಇತಿಹಾಸ ಅರಿಯಬೇಕು. ಬುದ್ಧನ ಕಾಲದಲ್ಲಿ ಹರತಿ ಎಂಬಾಕೆಗೆ ಮಕ್ಕಳು ಇಲ್ಲದೆ ಸಮಾಜದ ಮಕ್ಕಳನ್ನು ಅಪಹರಿಸಿ ಗುಪ್ತವಾಗಿ ಸಾಕುತ್ತಿದ್ದಳು. ಬುದ್ಧನ ಉಪದೇಶಕ್ಕೆ ಮಣಿದು ಮಕ್ಕಳ ಅಪಹರಣ ಮಾಡುವುದು ತ್ಯಜಿಸಿ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳೆಂದು ಪೋಷಣೆ ಮಾಡುತ್ತಿದ್ದಳು. ಹರತಿ ಬಗ್ಗೆ ಆಂಧ್ರದ ಶಿವಾಯವರು ಲೇಖನದಲ್ಲಿ ವಿವರಿಸಿದ್ದಾರೆ. ಸಪ್ತಮಾತೃಕೆಯರ ಸಾಕು ತಾಯಿಯಂತೆ ಕಂಡವರು. ಇವರ ವಂಶೀಯರು ಹಲವು ಕವಲುಗಳಾಗಿ ಗುಜರಾತ್ ಚಾಲುಕ್ಯ, ವೆಂಗಿ ಚಾಲುಕ್ಯ, ವೆಮುಲವಾಡ ಚಾಲುಕ್ಯ, ಕಲ್ಯಾಣ ಚಾಲುಕ್ಯರಾಗಿ ಇಡೀ ಭಾರತದಲ್ಲಿ ಆಳ್ವಿಕೆಯ ಮಾಡಿರುತ್ತಾರೆ. ಉತ್ತರದಲ್ಲಿ ಪರಮಾರ್, ಪ್ರತಿಹಾರ್, ಚೌಹಾಣ್, ಸೋಲಂಕಿ ಇವರುಗಳು ಚಾಲುಕ್ಯರ ಸಂಬಂಧ ಹೊಂದಿದವರು ಆಗಿರುತ್ತಾರೆ. ಆರಂಭದಲ್ಲಿ ಸೂರ್ಯವಂಶ, ಮಧ್ಯಕಾಲದಲ್ಲಿ ಚಂದ್ರವಂಶ ಹೇಳಿಕೊಂಡು ಕೊನೆಯ ಕಾಲಘಟ್ಟಗಳಲ್ಲಿ ತಮ್ಮನ್ನು ಉನ್ನತೀಕರಿಸಿಕೊಂಡು ಅಗ್ನಿವಂಶ ಕ್ಷತ್ರಿಯರೆಂದು ಶಾಸನೋಕ್ತವಾಗಿ ದಾಖಲಿಸಿಕೊಂಡಿದ್ದಾರೆ. ಮತ್ಸ್ಯ ಪುರಾಣದ ಭಾಗ 292 ಅಧ್ಯಾಯದಲ್ಲಿ ಶ್ಲೋಕವೊಂದು ಈ ರೀತಿಯಾಗಿ ಇದೆ: ಕೀರ್ತನಂ ಸೋಮವಂಶಸ್ಯ ಯಯಾತಿ ಚರಿತಂ ತಥಾಬಾಯ್ ಕಾರ್ಯವೀರ್ಯಸ್ಯ ಮಹಾತ್ಮಃ ವೃಷ್ಣಿವಂಶಾನುಕೀರ್ತನಂ. ವೃಷ್ಣಿವಂಶಾನುಕೀರ್ತನಂ ಎಂದರೆ ಅಗ್ನಿವಂಶದ ವರ್ಣನೆ ಮಾಡಲಾಗಿದೆ. ಅನಾದಿ ಕಾಲದಿಂದಲೂ ಈ ವಂಶೀಯರು ಯಾವುದೇ ಕುಲ, ಧರ್ಮ, ಮತ, ಪಂಥ ಭೇದಭಾವ ತೋರದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸದ್ಗುಣ ಸಂಪನ್ನರಾಗಿದ್ದು ಇಂದಿಗೂ ಅದನ್ನು ಕಾಣಬಹುದಾಗಿದೆ. ಇವರ ಕುಲದೇವತೆ ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ ದೇವಾಲಯ ನಿರ್ಮಾಣ ಮಾಡಿರುತ್ತಾರೆ. ಸಿದ್ದೇಶ್ವರ ಇವರ ಆರಾಧ್ಯ ದೈವ. ವಾಸ್ತವಿಕವಾಗಿ ಸಿದ್ಧದೇವರು ಪೂಜಿಸುತ್ತಾರೆ. ಇದು ಇಂದಿಗೂ ಅಗ್ನಿವಂಶ ಕ್ಷತ್ರಿಯರಲ್ಲಿ ಕಾಣಬಹುದು. ಅಗ್ನಿವಂಶ ಕ್ಷತ್ರಿಯರು ಹಿಂದೆ ಚಾಲುಕ್ಯರು ಬಳಸುತ್ತಿದ್ದ ಗೋತ್ರಗಳಾದ ಹಾರದ್ವಾಜ, ಅಂಗಿರಸ ಗೋತ್ರ ಬಳಸುತ್ತೇವೆ ಎಂದು ಅಗ್ನಿವಂಶ ಕ್ಷತ್ರಿಯ ಮಹಾಸಭಾ ಅಧ್ಯಕ್ಷರಾದ ಶ್ರೀ ಆಂಜನೇಯ ಅವರು ಹೇಳಿರುತ್ತಾರೆ.
ಇತಿಹಾಸ ವಿದ್ವಾಂಸರಾದ CH ಓಜಾ ಅವರು ಸೂರ್ಯವಂಶ ಮತ್ತು ಅಗ್ನಿವಂಶ ಎರಡೂ ಒಂದೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಂಜಿತ್ ಸಿಂಗ್ ಸತ್ಯಾಶ್ರಯ ಎನ್ನುವ ಇತಿಹಾಸಕಾರ ಚಾಲುಕ್ಯರ ಬಗ್ಗೆ ತಮ್ಮ ಗ್ರಂಥದಲ್ಲಿ ಒಂದು ಕೈಯಲ್ಲಿ ಖಡ್ಗ ಹಿಡಿದು ಮತ್ತೊಂದು ಕೈಯಲ್ಲಿ ವೇದ ಹಿಡಿದು ಅಗ್ನಿಯಿಂದ ನಿಷ್ಪನ್ನರಾದವರೆಂದು ದಾಖಲಿಸಿದ್ದಾರೆ. ಚೌಹಾಣ್, ಪರಮಾರ್, ಪ್ರತಿಹಾರ್, ಸೋಲಂಕಿ, ಕಲ್ಯಾಣ ಚಾಲುಕ್ಯ ಇವರೆಲ್ಲರೂ ತಮ್ಮ ತಮ್ಮ ಶಾಸನಗಳಲ್ಲಿ ಮೌಂಟ್ ಅಬು ಪರ್ವತದಲ್ಲಿ ಅಗ್ನಿಯ ಯಜ್ಞಕುಂಡದಿಂದ ನಿಷ್ಪನ್ನರಾದವರೆಂದು ದಾಖಲಿಸಿಕೊಂಡಿದ್ದಾರೆ. ವೈದ್ಯ ಭಂಡಾರ್ಕರ್, ಡಾಕ್ಟರ್ ಬುಹ್ಲರ್ ಇನ್ನಿತರೆ ಇತಿಹಾಸ ವಿದ್ವಾಂಸರುಗಳ ದಾಖಲೆಗಳು, ಶಾಸನೋಕ್ತ ಆಧಾರಗಳು ಚಾಲುಕ್ಯರನ್ನು ಅಗ್ನಿವಂಶ ಕ್ಷತ್ರಿಯರೆಂದು ಸಾರಿ ಸಾರಿ ಹೇಳುತ್ತವೆ.